ವಿಜಯನಗರದ ವಡಕರಾಯನ ದೇವಸ್ಥಾನವನ್ನು ಕೂಡ ಬಂದ್ ಮಾಡಲಾಗಿದೆ. ಮಧ್ಯಾಹ್ನ 12:27 ವಡಕರಾಯನ ದೇಗುಲದ ಬಾಗಿಲನ್ನು ಕ್ಲೋಸ್ ಮಾಡಲಾಗಿದೆ. ಗ್ರಹಣದ ಬಳಿಕ ದೇವರ ಶುದ್ಧೀಕರಣ ಕಾರ್ಯ ನಡೆಯುತ್ತೆ. ದೇವರ ವಿಗ್ರಹಗಳ ಮೇಲೆ ದರ್ಬೆ ತುಳಸಿಯನ್ನ ಇಟ್ಟು ಶುದ್ಧಿ ಕಾರ್ಯವನ್ನು ಮಾಡಲಾಗುತ್ತೆ. ಗ್ರಹಣದ ಬಳಿಕ ದೇಗುಲ ಶುದ್ಧಿಗೊಳಿಸಿ ವಿಶೇಷವಾಗಿ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ವಡಕರಾಯ ದೇಗುಲದ ಅರ್ಚಕ ಅನೀಶ್ ಜೋಶಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಪಾಲ್ಗುಣ ಮಾಸದ ಈ ಪೌರ್ಣಮಿಯ ದಿವಸ ಪೂರ್ವ ನಕ್ಷತ್ರ ಸಿಂಹ ರಾಶಿಯಲ್ಲಿ ಈ ಗ್ರಹಣ ಸ್ಪರ್ಶ ಆಗ್ತಿರೋದ್ರಿಂದ ಗ್ರಹಣದ ಸಂದರ್ಭದಲ್ಲಿ ದೇವರಿಗೆ ನಾವು ವಿಶೇಷವಾಗಿ 12:27 ನಂತರ ಬಾಗಿಲವನ್ನು ಹಾಕ್ತೀವಿ. 3:20 ಗ್ರಹಣ ಹಿಡಿತದೆ. 6:47 ಗ್ರಹಣ ಬಿಟ್ಟ ನಂತರ ಶುದ್ಧೀಕರಣ ಪ್ರಾಕಾರ ಶುದ್ಧೀಕರಣವನ್ನು ಮಾಡಿಕೊಂಡು ದೇವರ ವಿಗ್ರಹವನ್ನ ಶುದ್ಧಿಯನ್ನ ಮಾಡಿಕೊಂಡು ದರ್ಬೆ ತುಳಸಿಗಳನ್ನ ಭಗವಂತನ ಮೇಲೆ ಇಟ್ಟು ಅವುಗಳನ್ನ ವಿಶೇಷವಾಗಿ ನೈರ್ಮಲ್ಯ ಶುದ್ಧೀಕರಣ ಸ್ನಾನ ಗ್ರಹಣ ಬಿಟ್ಟ ನಂತರ ಅವುಗಳನ್ನೆಲ್ಲವನ್ನ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿದ್ದ ಹಾಗೆ